ಎಲ್ಲರಿಗೂ ನಮಸ್ಕಾರ. ನವರಾತ್ರಿ 9 ದಿನಗಳವರೆಗೆ ವ್ರತ ಆಚರಿಸುವುದು ಹೇಗೆ, ನಿಯಮಗಳೇನು ಎಂದು ನೋಡೋಣ. ಇಂದಿನಿಂದ 9 ದಿನಗಳವರೆಗೆ ನವರಾತ್ರಿ ಹಬ್ಬವನ್ನು ಆಚರಿಸಲಾಗುವುದು. ಹೆಚ್ಚಿನ ಹಿಂದೂ ಧರ್ಮೀಯರು ನವರಾತ್ರಿಯ ದಿನಗಳಲ್ಲಿ ಉಪವಾಸ ವ್ರತವನ್ನು ಆಚರಿಸುತ್ತಾರೆ. ನವರಾತ್ರಿ ಉಪವಾಸ ವ್ರತವು ಆಚರಿಸುವುದು ಯಾಕೆ? ನವರಾತ್ರಿಯಲ್ಲಿ ಉಪವಾಸ ವ್ರತ ಆಚರಿಸುವುದರ ಪ್ರಯೋಜನಗಳೇನು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ನೋಡೋಣ. ನವರಾತ್ರಿಯ ಹಬ್ಬವನ್ನು ಸ್ವಚ್ಛತೆ ಮತ್ತು ಪರಿಶುದ್ಧತೆಯ ಸಂಕೇತವೆಂದು ಪರಿಗಣಿಸಲಾಗಿದೆ. ನವರಾತ್ರಿಯ ಉಪವಾಸದಲ್ಲಿ ನಿಯಮಗಳು ಮತ್ತು ಸಂಯಮವನ್ನು ಅನುಸರಿಸುವುದು ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ. ನವರಾತ್ರಿಯ ಉಪವಾಸಕ್ಕಾಗಿ ಶಾಸ್ತ್ರದಲ್ಲಿ ಕೆಲವು ನಿಯಮಗಳನ್ನು ಹೇಳಲಾಗಿದೆ. ಅವು ಯಾವುವು ಎಂದು ಈಗ ನೋಡೋಣ. ನವರಾತ್ರಿಯ ಉಪವಾಸವನ್ನು ಯಾರು ಬೇಕಾದರೂ ಮಾಡಬಹುದು. ಆದರೆ 9 ದಿನಗಳ ಕಾಲ ಉಪವಾಸ ಮಾಡುವುದು ಹೇಗೆ ಎಂದು ಕೆಲವು ಪ್ರಮುಖ ವಿಷಯಗಳನ್ನು ಧರ್ಮಗ್ರಂಥಗಳಲ್ಲಿ ಹೇಳಲಾಗಿದೆ. ನವರಾತ್ರಿಯ ಎಲ್ಲ ದಿನ ಉಪವಾಸ ವ್ರತ ಆಚರಿಸಲು ನಿಯಮಗಳಿದ್ದರೂ ಎಲ್ಲ ದಿನಗಳಲ್ಲಿ ಉಪವಾಸ ವ್ರತ ಮಾಡಲಾಗದವರು ಅಥವಾ ಅವರಲ್ಲಿ ಅಷ್ಟು ಶಕ್ತಿ ಇಲ್ಲದಿದ್ದರೂ ಹೀಗೆ ಉಪವಾಸವನ್ನು ಮಾಡಬಹುದು. ಸಪ್ತರಾತ್ರ ಉಪವಾಸ. ಮೊದಲ ವಿಧವನ್ನು ಸಪ್ತರಾತ್ರ ಉಪವಾಸ ಎಂದು ಹೇಳಲಾಗುತ್ತದೆ. ಈ ಉಪವಾಸವನ್ನು ಪ್ರತಿಪಾದದಿಂದ ಸಪ್ತಮಿಯವರೆಗೆ ಆಚರಿಸಲಾಗುತ್ತದೆ. ಈ ರೀತಿಯಾಗಿ ಉಪವಾಸ ಮಾಡುವ ಮೂಲಕ ಒಬ್ಬರು ಸಂಪೂರ್ಣ ಫಲಿತಾಂಶಗಳನ್ನು ಪಡೆಯುತ್ತಾರೆ. ಏಕಭುಕ್ತ ಉಪವಾಸ. ಯಾರಿಗೆ 9 ದಿನಗಳವರೆಗೆ ಸಂಪೂರ್ಣ ಉಪವಾಸವನ್ನು ಆಚರಿಸಲು ಸಾಧ್ಯವಿಲ್ಲವೋ ಅವರು ಪಂಚಮಿಯಂದು ಮಾತ್ರ ಏಕಭುಕ್ತ ಉಪವಾಸವನ್ನು ಮಾಡಬಹುದು. ಈ ಉಪವಾಸದಲ್ಲಿ ನೀವು ಒಂದು ಸಮಯದಲ್ಲಿ ಒಂದು ಊಟ ಮಾಡಬಹುದು. ವಕ್ತವ್ರತ ಉಪವಾಸ. ವಕ್ತವ್ರತ ಉಪವಾಸ ವ್ರತ ಅಂದರೆ ಭೋಜನದೊಂದಿಗೆ ಉಪವಾಸವನ್ನು ಷಷ್ಠಿಯಂದು ಮತ್ತು ಅಯನಿತ ಉಪವಾಸವನ್ನು ಸಪ್ತಮಿಯಂದು ಮಾಡಬಹುದು. ಇದರ ಅರ್ಥ ವ್ಯಕ್ತಿಯು ಪೂಜೆಯ ನಂತರ ಆಹಾರವನ್ನು ತೆಗೆದುಕೊಳ್ಳಬಹುದು. ತ್ರಿರಾತ್ರ ಉಪವಾಸ. ಎಲ್ಲ ದಿನ ಉಪವಾಸ ವ್ರತವನ್ನು ಆಚರಿಸಲು ಸಾಧ್ಯವಾಗದ ಕೆಲವರು ಸಪ್ತಮಿ, ಅಷ್ಟಮಿ ಮತ್ತು ನವಮಿಯಂದು ಉಪವಾಸವನ್ನು ಆಚರಿಸಬಹುದು. ಇದನ್ನು ತ್ರಿರಾತ್ರ ಉಪವಾಸ ಎಂದು ಕರೆಯಲಾಗುತ್ತದೆ. ಯುಗ್ಮರಾತ್ರ ಉಪವಾಸ. ಪ್ರತಿಪಾದ ಮತ್ತು ಅಷ್ಟಮಿ ಉಪವಾಸ ವ್ರತ ಆಚರಿಸುವುದನ್ನು ಯುಗ್ಮರಾತ್ರ ಉಪವಾಸಗಳು ಎಂದು ಕರೆಯಲಾಗುತ್ತದೆ. ಮತ್ತೊಂದೆಡೆ ಉಪವಾಸದ ಆರಂಭ ಮತ್ತು ಅಂತ್ಯವನ್ನು ಮಾತ್ರ ಆಚರಿಸುವ ವ್ರತವನ್ನು ಏಕರಾತ್ರ ಉಪವಾಸ ಎಂದು ಕರೆಯಲಾಗುತ್ತದೆ. ವ್ರತಧಾರಿಗಳಿಗೆ ವ್ರತದ ನಿಯಮಗಳು ಏನು? ಉಪವಾಸ ವ್ರತ ಆಚರಿಸುವ ವ್ಯಕ್ತಿಯು ಹಾಸಿಗೆಯ ಬದಲು ನೆಲದ ಮೇಲೆ ಮಲಗಬೇಕು. ನಿಮಗೆ ನೆಲದ ಮೇಲೆ ಮಲಗಲು ಸಾಧ್ಯವಾಗದಿದ್ದರೆ ನೀವು ಚಾಪೆ ಮೇಲೆ ಸಹ ಮಲಗಬಹುದು. ವ್ರತಧಾರಿಗಳು ಇವುಗಳನ್ನು ಸೇವಿಸಬಹುದು. ನವರಾತ್ರಿಯಂದು ಉಪವಾಸ ವ್ರತವನ್ನು ಮಾಡುವವರು ಹೆಚ್ಚು ಆಹಾರವನ್ನು ಸೇವಿಸಬಾರದು. ನಿಮಗೆ ಹಣ್ಣುಗಳು ಅಥವಾ ಸ್ವಲ್ಪ ಬೇಕಾದರೆ ನೀವು ಹುರುಳಿಯನ್ನು ಆಹಾರದಲ್ಲಿ ಬಳಸಬಹುದು. ಬ್ರಹ್ಮಚಾರ್ಯವನ್ನು ಅನುಸರಿಸಿ. ಉಪವಾಸ ವ್ರತಾಚರಣೆಯನ್ನು ಯಾವ ವ್ಯಕ್ತಿಯು ಮಾಡುತ್ತಾನೋ ಅವರು ಬ್ರಹ್ಮಚಾರ್ಯವನ್ನು ಆಚರಿಸಬೇಕು. ಇದರೊಂದಿಗೆ ನಿಮ್ಮ ನಡವಳಿಕೆಯಲ್ಲಿ ಕ್ಷಮೆ, ಉದಾರತೆ ಮತ್ತು ಉತ್ಸಾಹದ ಭಾವನೆ ಇರಬೇಕು. ಕಾಮ, ಕೋಪ, ಕ್ರೋಧ, ದುರಾಸೆ ಮತ್ತು ಬಾಂಧವ್ಯದಿಂದ ದೂರವಿರಬೇಕು. ಉಪವಾಸ ಆಚರಿಸುವ ವ್ಯಕ್ತಿಯು ಸುಳ್ಳು ಹೇಳುವುದನ್ನು ತಪ್ಪಿಸಬೇಕು ಮತ್ತು ಸತ್ಯವನ್ನು ಅನುಸರಿಸಬೇಕು. ಮನಸ್ಸನ್ನು ಮಿತವಾಗಿ ಇಟ್ಟುಕೊಳ್ಳಬೇಕು. ಯಾರೊಂದಿಗೂ ಅವಾಚ್ಯ ಶಬ್ದಗಳನ್ನು ಮಾತನಾಡುವುದನ್ನು ತಪ್ಪಿಸಿ. ನವರಾತ್ರಿ ಉಪವಾಸದ ಪ್ರಯೋಜನಗಳು ಏನು? ಗ್ರಂಥಗಳಲ್ಲಿ ನವರಾತ್ರಿಯ ಮಹತ್ವವನ್ನು ಪರಿಗಣಿಸಲಾಗಿದೆ. ನಿಯಮಗಳನ್ನು ಪಾಲಿಸದೆ ಉಪವಾಸ ಆಚರಿಸುವ ವ್ಯಕ್ತಿಯು ಅನಾರೋಗ್ಯದಿಂದ ಮತ್ತು ಮಕ್ಕಳಿಲ್ಲದೆ ಉಳಿಯುತ್ತಾನೆ ಎಂದು ನಂಬಲಾಗಿದೆ. ಅದೇ ಸಮಯದಲ್ಲಿ ಪೂರ್ವ ಭಕ್ತಿಯಿಂದ ಉಪವಾಸ ಮಾಡುವ ವ್ಯಕ್ತಿ ತಾಯಿ ಭಗವತಿಯ ಅನುಗ್ರಹವನ್ನು ಪಡೆಯುತ್ತಾರೆ ಮತ್ತು ಅವರ ಎಲ್ಲ ಆಸೆಗಳು ಶೀಘ್ರದಲ್ಲೇ ಈಡೇರುವಂತೆ ತಾಯಿ ಆಶೀರ್ವದಿಸುತ್ತಾಳೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.
ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು.